ಸಾಕಷ್ಟು ಸರಿ ಮದರ್ಸ್ ಬಂದು ನಂಗೆ ಕಂಪ್ಲೇಂಟ್ ಮಾಡೋದೇನಪ್ಪಾ ಅಂದರೆ, ಮೇಡಮ್ ನನ್ನ ಮಗ ತುಂಬ ಇಂಟೆಲಿಜೆಂಟ್ ಇದ್ದಾನೆ, ಆದರೆ ಒಂದು 5 ನಿಮಿಷನೂ ಕೂಡ ಕುತ್ಕೊಳ್ಳಲ್ಲ ಒಂದೇ ಕಡೆ. ಓದೋಕೆ ಕೂತ್ರಂತೂ 10 ಸರಿ ಎದ್ದೇಳ್ತಾನೆ, ವಾಶ್ರೂಮಿಗೆ ಹೋಗ್ತೀನಿ ಅಂತಾನೆ, ನೀರು ಬೇಕು ಅಂತಾನೆ, ಪೆನ್ಸಿಲ್ ಅದು ಬೇಕು ಇದು ಬೇಕು ಅಂತ ಡಿಸ್ಟ್ರಾಕ್ಟ್ ಆಗ್ತಾನೆ ಇರ್ತಾನೆ ಅಂತ. ಆದರೆ ಒಂದ್ಸರಿ ಓದಿದ್ರೆ ಮಾತ್ರ ತುಂಬ ಚೆನ್ನಾಗಿ ನೆನ್ಪಿಟ್ಕೋತಾನೆ, ಆದರೆ ಕೂತು ಓದೋದೇ ಇಲ್ಲ ಅಂತ. ಸೊ ಈ ಪ್ರಾಬ್ಲಮ್ಸನ್ನು ತುಂಬ ಜನ ಪೇರೆಂಟ್ಸ್ ಫೇಸ್ ಮಾಡ್ತಾ ಇರ್ತೀರಾ. ಅದಕ್ಕೋಸ್ಕರನೇ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಕೂಡ ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ರೆ ಅಥವಾ ಬೇರೆ ಪೇರೆಂಟ್ಸ್ ಫೇಸ್ ಮಾಡ್ತಿದ್ರೆ ಅವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ರೆ, ನಾನು ಡಾಕ್ಟರ್ ಶಾಲಿನಿ, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಮತ್ತು ಪೇರೆಂಟಿಂಗ್ ಕೋಚ್ ಕೂಡ ಹೌದು. ಒಂದು ಪೇರೆಂಟಿಂಗ್ ರಿಲೇಟೆಡ್ ಆಗಿ ಟಿಪ್ಸ್ಗಳನ್ನು ನಾನು ಎವ್ರಿ ಡೇ ನನ್ನ ಫ್ರೀ ವಾಟ್ಸಪ್ ಕಮ್ಯುನಿಟಿಯಲ್ಲಿ ಹಾಕ್ತಾ ಇರ್ತೀನಿ. ಆ ಕಮ್ಯುನಿಟಿಗೆ ಜಾಯ್ನ್ ಆಗಲಿಕ್ಕೆ 9481477511ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಸೊ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೋಸ್ಟ್ ಆಫ್ ದ ಟೈಮ್ ನಾವು ಪೇರೆಂಟ್ಸ್ ಏನು ವರಿ ಮಾಡ್ಕೋತಾರೆ ಅಂದರೆ, ನಮ್ಮ ಮಗು ತುಂಬ ಸೋಮಾರಿನ, ಲೇಜಿನ, ಅಥವಾ ADHD ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಸಿಂಡ್ರೋಮ್ ಏನಾದರೂ ಇದೆಯಾ, ಅಥವಾ ಕಾನ್ಸಂಟ್ರೇಷನ್ನೇ ಇಲ್ವಾ, ನೆನಪಿನ ಶಕ್ತಿನೇ ಕಡಿಮೆನಾ ಅಂತ ವರಿ ಮಾಡ್ಕೋತಾ ಇರ್ತೀವಿ. ನೋಡಿ, ಇದು ನಿಮ್ಮ ಮಗುವಿನ ಪ್ರಾಬ್ಲಮ್ ಅಲ್ಲ. ನಾನು ಪೀಡಿಯಾಟ್ರಿಷನ್ ಆಗಿ ನಿಮ್ಗೆ ಹೇಳಬೇಕು ಅಂದರೆ, ತುಂಬ ಜನ ಮಕ್ಕಳಲ್ಲಿ ಒಂದು ಅಟೆನ್ಷನ್ ಸ್ಪ್ಯಾನ್ ಏನಿರುತ್ತೆ ಅದು ತುಂಬ ಕಡಿಮೆ ಇರುತ್ತೆ. ಸೊ ನೀವು ಪ್ರಾಕ್ಟಿಕಲ್ ಆಗಿ ಮನೆಯಲ್ಲಿ ಮಕ್ಕಳ ಫೋಕಸ್ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಲಿಕ್ಕೆ ಏನೇನೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು 5 ಇಂಪಾರ್ಟೆಂಟ್ ಟಿಪ್ಸನ್ನು ನಿಮ್ಗೆ ಹೇಳ್ತೀನಿ. ಈ ಒಂದು ಸಿಂಗಲ್ ಟಿಪ್ ಕೂಡ ತುಂಬ ಇಂಪಾರ್ಟೆಂಟ್. ಈ ಒಂದು ಟಿಪ್ಪೇ ಮೇ ಬಿ ನಿಮ್ಮ ಮಗುವನ್ನ ಬದಲಾಯಿಸ್ಬೋದು. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಆಮೇಲೆ ಈ ಟಿಪ್ಸ್ಗಳನ್ನು ನಿಮ್ಮ ಡೈಲಿ ಲೈಫಲ್ಲಿ ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ನಾನು ಯಾವಾಗಲೂ ಏನು ನಂಬ್ತೀನಪ್ಪ ಅಂದರೆ, ಬರೀ ನಾಲೆಜ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಅಪ್ಲೈಡ್ ನಾಲೆಜ್, ನಾವು ಏನು ಜ್ಞಾನ ಪಡ್ಕೋತೀವೋ ಅದರ ಅಪ್ಲಿಕೇಶನ್ನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳ ನಿದ್ದೆ ಚೆನ್ನಾಗಿ ಆಗಬೇಕು. ತುಂಬ ಸರಿ ಈಗಿನ ಕಾಲದಲ್ಲಿ ಮಕ್ಕಳೇನು ಮಾಡ್ತಾರೆ, ಓವರ್ ನೈಟ್ ತುಂಬ ಜಾಸ್ತಿ ಸರಿ ಎಚ್ಚರ ಇರ್ತಾರೆ, 11 ಗಂಟೆ ತನಕ, 12 ಗಂಟೆಗೆ ಮಲ್ಕೋತಾರೆ, ಬೆಳಗ್ಗೆ ಲೇಟಾಗಿ ಎದ್ದೇಳ್ತಾರೆ. ಇದು ಬ್ರೈನ್ ಫಂಕ್ಷನನ್ನು ಆ್ಯಕ್ಚುಲಿ ಹ್ಯಾಂಪರ್ ಮಾಡುತ್ತೆ. ನೋಡಿ, ಈವನ್ ದೊಡ್ಡವರಿಗೂ ಕೂಡ ನಾವೇನು ಹೇಳೋದಪ್ಪ ಅಂದರೆ, 8 ಅವರ್ಸ್ ಸ್ಲೀಪ್ ಬೇಕು, 6 to 7 ಅವರ್ಸ್. ಆ 8 ಅವರ್ಸ್ ಸ್ಲೀಪು ದಿನದಲ್ಲಿ ಯಾವುದೋ ಒಂದು ಟೈಮ್ ಮಾಡೋದಲ್ಲ, ಬಟ್ ಆ್ಯಕ್ಚುಲಿ ಬೆಸ್ಟ್ ಟೈಮ್ ಏನಿರುತ್ತೆ 10 ಗಂಟೆಯಿಂದ 12 ಗಂಟೆವರೆಗೂ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈವನ್ ನೀವು ದೊಡ್ಡವರು ಕೂಡ ಇದನ್ನು ಅಪ್ಲೈ ಮಾಡಬೇಕು. ಈ ಟೈಮಲ್ಲಿ ನಮ್ಮ ಬಾಡಿಯಲ್ಲಿರುವಂಥ ಲಿಂಫ್ಯಾಟಿಕ್ ಸಿಸ್ಟಮು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಅಂದರೆ ನಮ್ಮ ಬಾಡಿಯನ್ನು ರಿಪೇರ್ ಮಾಡುವಂಥ ಮೆಕ್ಯಾನಿಸಮ್ಸ್ ಏನಿರುತ್ತೆ ಅದು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಈ ಟೈಮಲ್ಲಿ ನಾವು ಬಾಡಿಗೆ ರೆಸ್ಟ್ ಕೊಟ್ವಿ ಅಥವಾ ನಿದ್ದೆ ಮಾಡಿದ್ವಿ ಅಂದರೆ ನಮ್ಮ ಬಾಡಿ ತುಂಬ ರೆಜುವಿನೇಟ್ ಆಗುತ್ತೆ ಮತ್ತು ಡೀಪ್ ಸ್ಲೀಪಿಗೆ ಹೋಗ್ತೀವಿ. ನಾವು ಏನು ಡೀಪ್ ಸ್ಲೀಪನ್ನು ಮಾಡ್ತೀವಿ ಅದೇನೇ ನಮ್ಮ ಓವರಾಲ್ ಬ್ರೈನ್ ಡೆವಲಪ್ಮೆಂಟಿಗೆ, ಎಸ್ಪೆಷಲಿ ಮಕ್ಕಳಲ್ಲಿ ಹೇಳೋದಾದರೆ ಬ್ರೈನ್ ಡೆವಲಪ್ಮೆಂಟಿಗೆ, ಫಿಸಿಕಲ್ ಗ್ರೋತಿಗೆ, ಇವನ್ ಎಷ್ಟೊಂದು ಸರಿ ಮಕ್ಕಳ ಚೆನ್ನಾಗಿ ನಿದ್ದೆ ಮಾಡಿದಾಗ ಗ್ರೋತ್ ಹಾರ್ಮೋನ್ ಕೂಡ ಪ್ರೊಡ್ಯೂಸ್ ಆಗುತ್ತೆ. ಈ ಗ್ರೋತ್ ಹಾರ್ಮೋನು ಮಕ್ಕಳ ಎತ್ತರ ಹೆಚ್ಚು ಮಾಡಲಿಕ್ಕೆ ಮತ್ತು ಓವರಾಲ್ ಬೆಳವಣಿಗೆಗೆ ತುಂಬ ಸಹಾಯಕಾರಿಯಾಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಮಕ್ಕಳ ಸ್ಲೀಪ್ ರುಟೀನನ್ನು ಫಿಕ್ಸ್ ಮಾಡಿ. 11 ಗಂಟೆಗೆ ಮಲ್ಕೊಂಡ್ರು, 12 ಗಂಟೆಗೆ ಮಲ್ಕೊಂಡ್ರು, ಬೆಳಗ್ಗೆ 8 ಗಂಟೆಗೆ ಎದ್ದೇಳಿಸ್ತಿದ್ದೀರಾ, ಈ ಥರ ಎಲ್ಲ ಮಾಡಿದಾಗ ಮತ್ತೆ ಮುಂದೆ ಹೋಗಿ ಅವರ ಒಂದು ಬಿಹೇವಿಯರನ್ನು ಚೇಂಜ್ ಮಾಡೋದು ಕಷ್ಟ ಆಗುತ್ತೆ. ನೀವು 10ರಿಂದ 10ವರೆಗೆ ಬೆಡ್ ಟೈಮನ್ನು ಫಿಕ್ಸ್ ಮಾಡಬೇಕು. ಬೆಡ್ ಟೈಮಿಗೆ ಹೋಗೋದಕ್ಕಿಂತ ಮುಂಚೆ ಆ ಒಂದು ರುಟೀನನ್ನು ನೀವು ಫಿಕ್ಸ್ ಮಾಡಿರಬೇಕು. ಅಂದರೆ ಬ್ರೈನಿಗೆ ಸಿಗ್ನಲ್ ಹೋಗಬೇಕು, ಓಕೆ ಇವಾಗ ನಾನು ನಿದ್ದೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೇ ಬಿ ಬ್ರಷ್ ಮಾಡಿಸ್ಬೋದು, ನೈಟ್ ಹಾಕುವಂಥ ಬಟ್ಟೆಗಳನ್ನು ಚೇಂಜ್ ಮಾಡ್ಬೋದು, ಇನ್ನೊಂದ್ಸರಿ ಫೇಸ್ ವಾಶ್ ಮಾಡ್ಬೋದು, ಅಥವಾ ಯಾವುದೋ ಒಂದು ಮಂತ್ರವನ್ನು ಓದೋದಿರಬಹುದು, ಅಥವಾ ಸ್ಟೋರಿ ಹೇಳೋದಿರ್ಬೋದು. ಈ ಥರ ಒಂದು ಡೈಲಿ ನೀವು ಮಾಡಿದಾಗ ಮಕ್ಕಳ ಬ್ರೈನಿಗೆ ಇದು ಸಿಗ್ನಲ್ ಹೋಗುತ್ತೆ, ಓಕೆ ಇವಾಗ ನಿದ್ದೆ ಮಾಡುವಂಥ ಟೈಮ್ ಆಗಿದೆ ಅಂತ. ಸೊ ಅವರು ನಿದ್ದೆ ಮಾಡಲಿಕ್ಕೆ ಆ ಒಂದು ರುಟೀನಿಗೆ ಅಡ್ಜಸ್ಟ್ ಆಗ್ತಾರೆ. ಸೊ ಇದನ್ನು ಲೈಟಾಗಿ ತೊಗೊಳ್ಬೇಡಿ, ಇದು ತುಂಬ ತುಂಬ ಇಂಪಾರ್ಟೆಂಟ್. ಎರಡನೇ ಟಿಪ್ ಬಂದು ಡಿಸ್ಟ್ರಾಕ್ಷನ್ಸನ್ನು ರಿಮೂವ್ ಮಾಡೋದು. ಅಂದರೆ ಇವಾಗ ಮಕ್ಕಳಿಗೆ ತುಂಬ ಜಾಸ್ತಿ ನೀವು ಫೋನ್ ಕೊಡೋದು ಕೂಡ ಒಳ್ಳೆಯದಲ್ಲ. ಫೋನಲ್ಲಿ ಮಕ್ಕಳು ಯೂಶಲಿ ಈಗಿನ ಕಾಲದ ಮಕ್ಕಳು ಶಾರ್ಟ್ಸನ್ನು ಸ್ಕ್ರೋಲ್ ಮಾಡ್ತಾ ಇರ್ತಾರೆ, ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ಸ್, ಇನ್ಸ್ಟಾಗ್ರಾಮ್ ರೀಲ್ಸನ್ನು ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಮೈಂಡಿಗೆ ಪದೇ ಪದೇ ಕಂಟಿನ್ಯೂಸ್ ಚೇಂಜ್ ಆಗುವಂಥ ಸ್ಟಿಮ್ಯುಲಸನ್ನು ಕೊಟ್ಟಾಗ ಮಕ್ಕಳ ಬ್ರೈನ್ ಅಟೆನ್ಷನ್ ತುಂಬ ಕಡಿಮೆ ಆಗುತ್ತೆ. ಸೊ ನೀವು ಮೇಕ್ ಶ್ಯೂರ್ ಮಾಡಿ, 2 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ನೀವು ಸ್ಕ್ರೀನ್ಸ್ ಕೊಡ್ಬೋದು, ಬಟ್ ಅದ್ರ ಬಗ್ಗೆನೂ ಡೀಟೇಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಅದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನನ್ನ ಫ್ರೀ ಪೇರೆಂಟಿಂಗ್ ವೆಬಿನಾರ್ಸ್ ಕೂಡ ಇರುತ್ತೆ, ಅದರಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗ್ರೂಪಿಗೆ ಜಾಯ್ನ್ ಆದರೆ ನಾನು ಅಪ್ಡೇಟ್ ಅಲ್ಲೇ ಆಗ್ತಾ ಇರ್ತೀನಿ. ಸೊ ಆ ಒಂದು ಮಕ್ಕಳ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ ಅಂದರೂ ಕೂಡ ಈ ಹೈಪರ್ ಸ್ಟಿಮ್ಯುಲೇಟಿಂಗ್ ಆ್ಯಕ್ಟಿವಿಟೀಸನ್ನು ಕೊಡಬೇಡಿ, ಹೈಪರ್ ಸ್ಟಿಮ್ಯುಲೇಟಿಂಗ್ ವಿಡಿಯೋಸನ್ನು ಮಕ್ಕಳಿಗೆ ಹಾಕ್ಕೊಡ್ಬೇಡಿ. ಇದರಿಂದ ಅವರ ಅಟೆನ್ಷನ್ ಆಟೋಮೆಟಿಕಲಿ ಕಡಿಮೆ ಆಗುತ್ತೆ. ಸ್ಕ್ರೀನ್ ಟೈಮಿಗೂ ಕೂಡ ಒಂದು ಕರೆಕ್ಟ್ ಆದಂಥ ಬೌಂಡ್ರೀಸ್ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮತ್ತು ಮಗು ಓದಕ್ಕೆ ಕೂತಾಗ ಎಲ್ಲ ಒಂದು ಮುಗಿಸಿ ಆ ಒಂದು ಡಿಸ್ಟ್ರಾಕ್ಷನ್, ಫೋನ್ ನೋಡಿದ್ರೆ ಫೋನ್ ಅಥವಾ ಟಿ ವಿ ನೋಡಿದ್ರೆ ಟಿ ವಿ, ಆಟ ಆಡೋದು, ಪ್ರತಿಯೊಂದು ಮುಗಿಸಿ ಆ ಒಂದು ಓದಲಿಕ್ಕೆ ಕೂತ್ಕೊಳ್ಬೇಕು. ಮಗು ಓದುವಂಥ ರೂಮಲ್ಲೂ ಕೂಡ ಪ್ರಶಾಂತವಾಗಿ
ಮೂಲಭೂತವಾಗಿ ಒಂದೇ ಜಾಗದಲ್ಲಿ ಮಕ್ಕಳನ್ನ ಕೂರಿಸಿ ಓದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸರಿ ಹಾಲಲ್ಲಿ ಓದ್ದೆ, ಒಂದ್ಸರಿ ರೂಮಲ್ಲಿ ಓದ್ದೆ, ಒಂದ್ಸರಿ ಹೊರಗಡೆ ಹೋದೆ, ಈ ಥರ ಆದಾಗ ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ನೀವು ನಿಯಮಿತವಾಗಿ ಮಗುನ ಒಂದೇ ಕಡೆ ಕೆಳಗಡೆ ಕೂರಿಸಿ ಓದ್ತೀರಾ ಅಂದರೆ ಚಾಪೆ ಹಾಸಿ ಅಥವಾ ಮೇಲೆ ಸ್ಟಡಿ ಟೇಬಲನ್ನು ಕರೆಕ್ಟಾಗಿ ಒಂದು ಕಡೆ ಇಟ್ಟು ಗಾಳಿ ಬೆಳಕು ಬರೋ ಥರ ತುಂಬ ಐಟಮ್ಸ್ ಆ ರೂಮಲ್ಲಿ ಇಲ್ಲದೆ ಇರೋ ಥರ ನೋಡಿಕೊಂಡಾಗ ಮಕ್ಕಳ ಫೋಕಸ್ ಅಟೆನ್ಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮಕ್ಕಳು ಕ್ರಮೇಣವಾಗಿ ಆ ಟೇಬಲ್ ಮೇಲೆ ಕೂತ ತಕ್ಷಣ ಅವರಿಗೆ ಅದೊಂದು ಓಕೆ ಓದಬೇಕು ಅನ್ನುವಂಥ ಒಂದು ರುಟೀನ್ ಕೂಡ ಎಸ್ಟಾಬ್ಲಿಷ್ ಆಗುತ್ತೆ. ಓದಕ್ಕೆ ಕೂರಿಸಿದಾಗ ಅಟ್ಲೀಸ್ಟ್ ಸಣ್ಣ ಮಕ್ಕಳಿದ್ರೆ ಎಸ್ಪೆಷಲಿ 6, 7, 8 ವರ್ಷ ಮಕ್ಕಳಿದ್ದಾಗ 15 ನಿಮಿಷ ನೀವು ಮಕ್ಕಳ ಅಟೆನ್ಷನ್ ತುಂಬ ಜಾಸ್ತಿ ಇರೋದಿಲ್ಲ. ನಾವು ಪೇರೆಂಟ್ಸ್ ಆಗಿ ಎಕ್ಸ್ಪೆಕ್ಟ್ ಏನು ಮಾಡ್ತೀವಿ, 2 ಅವರ್ ಕುತ್ಕೊಂಡು ಓದ್ಬಿಡ್ಲಿ, 1 ಗಂಟೆ ತಾನೇ 1 ಗಂಟೆ ಕುತ್ಕೊಂಡು ಓದ್ಬಿಡ್ಲಿ, ಆಮೇಲೆ ನಾವು ಏನು ಬೇಕಾದ್ರೂ ಮಾಡಕ್ಕೆ ಬಿಡ್ತೀನಿ ಅಂತ. ಇದು ನೀವು ಮಾಡುವಂಥ ಬಿಗ್ ಮಿಸ್ಟೇಕ್. ನೀವು 1 ಅವರ್ ಓದಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, ಆ ಟೈಮ್ವರೆಗೂ ಮೈಂಡು ಅವ್ರದ್ದು ಕಾನ್ಸಂಟ್ರೇಟ್ ಮಾಡಲ್ಲ. ಅದೇ ನೀವು ಸ್ವಲ್ಪ ಗ್ಯಾಪ್ ಕೊಟ್ಟು ನೀವು ಮಾಡಿಸಿದಾಗ ಎಲ್ಲ ಆಕ್ಟಿವಿಟೀಸ್ ಕೂಡ ಮಾಡ್ತಾರೆ. ಈಗ 20 ಮಿನಿಟ್ಸ್ ಒಂದು ಹೋಮ್ ವರ್ಕ್ ಮುಗಿಸಿದ್ರು ಅಥವಾ ಒಂದು ಮುಗೀತು, ಆಮೇಲೆ ಒಂದು 10-15 ಮಿನಿಟ್ಸ್ ನೀವು ಬ್ರೇಕ್ ಕೊಡಬೇಕು, ಮತ್ತೆ 20 ಮಿನಿಟ್ಸ್ ಅಂದರೆ ಇದು ಸ್ಟ್ರಿಕ್ಟ್ ಆಗಿರ್ಬೇಕು ರೂಲ್ಸು. ಆಮೇಲೆ ಅವರು ಟಿವಿ ನೋಡೋಕೆ ಕೂತ್ರು ಅಂದರೆ ಫುಲ್ ಟಿವಿನೇ ನೋಡ್ಕೊಂಡು ಕೂತ್ಕೊಳ್ಳೋದು, ಹೊರಗಡೆ ಆಟಾಡೋಕೆ ಹೋದ್ರು ಅಂದರೆ ಆಟಾಡೋಕ್ಕೆ ಹೋಗೋದು, ಈ ಥರ ಎಲ್ಲ ಮಾಡಬಾರ್ದು. ಸ್ಟ್ರಿಕ್ಟ್ ರೂಲ್ಸನ್ನು ಇಟ್ಕೊಳ್ಬೇಕು. ಅಟ್ಲೀಸ್ಟ್ ಅವರು ಬೇರೆ ಫೋನ್ ನೋಡೋಕ್ಕೆ, ಟಿವಿ ನೋಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೂ ಜಸ್ಟ್ ಹೊರಗಡೆ ಎದ್ದು ಒಂದು ರೌಂಡ್ ಹಾಕ್ಕೊಂಡು ಬರೋದು, ನೀರು ಕುಡಿದು ಬರೋದು, ನಿಮ್ಮ ಹತ್ರ ಬಂದು ಮಾತಾಡೋದು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 15ರಿಂದ 20 ನಿಮಿಷ ಮಾತ್ರ ಮಕ್ಕಳು ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ 20 ಮಿನಿಟ್ಸ್ ರೂಲನ್ನು ಫಾಲೋ ಮಾಡಿ. ಸೊ 4ನೇ ಟಿಪ್ ಬಂದು ಮಕ್ಕಳ ಬ್ರೈನ್ ಬೂಸ್ಟಿಂಗ್ ಅಥವಾ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗೋಂಥ ಆ್ಯಕ್ಟಿವಿಟೀಸನ್ನು ಎವ್ರಿ ಡೇ ಮಾಡಿಸಿ. ಇದರಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಇರುತ್ತೆ. ಅಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ಹೊರಗಡೆ ಹೋಗಿ ಆಟ ಆಡೋದೇ ಕಡಿಮೆ ಇರುತ್ತೆ. ದಯವಿಟ್ಟು ಈ ಮಿಸ್ಟೇಕ್ಸನ್ನು ಮಾಡಬೇಡಿ. 10ನೇ ಕ್ಲಾಸ್ 10th ಸ್ಟ್ಯಾಂಡರ್ಡ್ ಅಥವಾ PUC ಅಂದರೆ ನಂಗೆ ಅರ್ಥ ಆಗುತ್ತೆ. ಆ ಮಕ್ಕಳಿಗೂ ಕೂಡ ಎವ್ರಿ ಡೇ ಅಟ್ಲೀಸ್ಟ್ 20 to 30 ಮಿನಿಟ್ಸ್ ಯೋಗ ಅಥವಾ ಸ್ಕಿಪ್ಪಿಂಗ್ ಆಡೋದು ಅಥವಾ ಶಟಲ್ ಕಾಕ್ ಆಡೋದು ಅಥವಾ ಈ ಥರ ಯಾವುದಾದ್ರೂ ಒಂದು ರೂಪದಲ್ಲಿ ವಾರಕ್ಕೆ ಅಟ್ಲೀಸ್ಟ್ 4ರಿಂದ 5 ದಿನ ಫಿಸಿಕಲ್ ಆ್ಯಕ್ಟಿವಿಟಿನ ದಯವಿಟ್ಟು ಇನ್ಕ್ಲೂಡ್ ಮಾಡಿ. ಈ ಟಿಪ್ಪನ್ನು ಮಾತ್ರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಸ್ಟ್ರಾಂಗ್ ಮೈಂಡಿನ ಸ್ಟ್ರಾಂಗ್ ಬಾಡಿ ಅಂತ ಕರಿತೀವಿ. ನಮ್ಮ ಬಾಡಿ ಬಲಿಷ್ಠವಾಗಿದ್ದಷ್ಟು, ನಮ್ಮ ಬಾಡಿ ಸ್ಟ್ರಾಂಗ್ ಆಗಿದ್ದಷ್ಟು ನಮ್ಮ ಮೈಂಡ್ ಫೋಕಸಿಂಗ್ ಪವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ವಾಕ್ಗೆ ಕರ್ಕೊಂಡು ಹೋಗ್ಬೋದು, ಸೈಕ್ಲಿಂಗ್ ಕೊಡಿಸ್ಬೋದು, ಏನೇ ಆಗಿರ್ಬೋದು. ಎವ್ರಿ ಡೇ 30 ಮಿನಿಟ್ಸ್ ಆ್ಯಕ್ಟಿವಿಟಿನ ದಯವಿಟ್ಟು ಮಾಡಿಸಿ. ಇದ್ರ ಜೊತೆಗೆ ಬ್ರೈನ್ ಬೂಸ್ಟಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ ಎಷ್ಟೊಂದು. ಅದ್ರ ಬಗ್ಗೆ ನನ್ನ ಚಾನಲಲ್ಲೂ ಕೂಡ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ಇದೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಚೆಸ್ ಮತ್ತು ಬ್ರೈನ್ ಬೂಸ್ಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಚೆಸ್ ಕೂಡ ಇನ್ಕ್ಲೂಡ್ ಮಾಡಿ. ಕೇರಮ್ ಕೂಡ ಕಾನ್ಸಂಟ್ರೇಷನನ್ನು ಇಂಪ್ರೂವ್ ಮಾಡುತ್ತೆ. ಇಂಡೋರ್ ಗೇಮ್ಸ್ ಈ ಥರ ಮಕ್ಕಳಲ್ಲಿ ನೀವು ಕುತ್ಕೊಂಡು ಆಟ ಆಡಿದಾಗ ಏನಾಗುತ್ತೆ, ಮಕ್ಕಳ ಕಾನ್ಸಂಟ್ರೇಷನ್, ಮೆಮೊರಿ ಪ್ರತಿಯೊಂದು ಜಾಸ್ತಿ ಆಗುತ್ತೆ. ನಾವು ಪೇರೆಂಟ್ಸ್ ಆಗಿ ಇದೆಲ್ಲದನ್ನು ಕೂಡ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಆಟದ್ದೇನು ಅಥವಾ ನಾವೆಲ್ಲದನ್ನು ಕೂಡ ಆಟ ಅಂತ ತಗೋತೀವಿ, ಓದೋದ್ರನ್ನ ಮಾತ್ರ ಸೀರಿಯಸ್ನೆಸ್ ಆಗಿ ತಗೋತೀವಿ. ನೋಡಿ, ಎಲ್ಲನೂ ಕೂಡ ಇಂಟರ್ಲಿಂಕ್ಡ್ ಇರುತ್ತೆ. ನಿಮ್ಮ ಮಕ್ಕಳ ಫಿಸಿಕಲ್ ಆ್ಯಕ್ಟಿವಿಟಿ, ನೀವು ಹೊರಗಡೆ ಮಕ್ಕಳಿಗೆ ಇಂಡೋರ್ ಆ್ಯಕ್ಟಿವಿಟೀಸ್ ನೀವು ಆಟ ಆಡಿಸೋದು ಪ್ರತಿಯೊಂದು ಕೂಡ ಲಿಂಕ್ಡ್ ಇರುತ್ತೆ. ಅಥವಾ ನಿಮ್ಮ ಮಕ್ಕಳಿಗೆ ತುಂಬ ಇಷ್ಟವಾದಂಥ ಆ್ಯಕ್ಟಿವಿಟಿ ಕ್ಲಾಸಿಗೆ ಹಾಕಿದ್ದೀರಾ, ಭರತನಾಟ್ಯಂ ಇರ್ಬೋದು ಅಥವಾ ಮ್ಯೂಸಿಕ್ ಇರ್ಬೋದು, ಪ್ರತಿಯೊಂದು ಕೂಡ ಓವರ್ ಆಲ್ ಮಕ್ಕಳ ಕಾನ್ಸಂಟ್ರೇಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. 5ನೇ ಟಿಪ್ ಬಂದು ತುಂಬ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ ಅಂದರೆ ಮಕ್ಕಳ ಒಂದು ಎಫರ್ಟನ್ನು ನಾವು ಪ್ರೈಸ್ ಮಾಡಲ್ಲ, ರಿಸಲ್ಟನ್ನು ಪ್ರೈಸ್ ಮಾಡ್ತೀವಿ. ನಮಗೆ ಬೇಕಾಗಿರೋದೇನು, ಪ್ರತಿದಿನ ಮಗು ಕಷ್ಟಪಟ್ಟು ಓದ್ತಿರ್ಬೋದು, ಫೋಕಸ್ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಟೆಸ್ಟಲ್ಲಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂತು, ಟೀಚರ್ಸ್ ಪೇರೆಂಟ್ ಮೀಟಿಂಗಲ್ಲಿ ತುಂಬ ಕಡಿಮೆ ತೆಗೆದಿದ್ದಾನೆ ಅಂತ ನಿಮ್ಗೆ ಹೇಳಿದರೆ, ಅಥವಾ ನಿಮ್ಮ ಅಕ್ಕಪಕ್ಕದ ಮಕ್ಕಳು ಏನಾದರೂ ಜಾಸ್ತಿ ತೆಗೆದಿದ್ದಾರೆ ಅಂತ ಹೇಳಿದ ತಕ್ಷಣ ಸಹಜವಾಗಿ ನಮ್ಮ ಪೇರೆಂಟ್ಸಿಗೆ ನಮಗೆ ತುಂಬ ಹರ್ಟ್ ಆಗುತ್ತೆ. ಅದನ್ನು ತೊಗೊಂಬಂದು ನಮ್ಮ ಮಗು ಮೇಲೆ ಹಾಕ್ಬಿಡ್ತೀವಿ. ಹಿಂದೆ ಮಗು ಎಫರ್ಟ್ ಎಷ್ಟು ಹಾಕಿತ್ತು ಅದನ್ನು ನಾವು ನೋಡೋಕ್ಕೆ ಹೋಗಲ್ಲ. ನೋಡು, ಲಾಸ್ಟ್ ಟೈಮ್ ಟೆಸ್ಟಲ್ಲಿ ತುಂಬ ಕಡಿಮೆ ತೆಗೆದಿದ್ಯಾ, ನೆಕ್ಸ್ಟ್ ಟೈಮ್ ಟೆಸ್ಟಲ್ಲಿ ನಮ್ಗೆ ಕರೆಕ್ಟಾಗಿ ತೆಗಿಬೇಕು ಅಂತ ಮಕ್ಕಳಿಗೆ ತುಂಬ ಸ್ಟ್ರೆಸ್ ಮಾಡೋಕ್ಕೆ ಶುರು ಮಾಡ್ತೀವಿ. ನೋಡಿ, ಈ ಥರ ಮಾಡಿದಾಗ ಮಕ್ಕಳು ಡಿಸ್ಕರೇಜ್ ಆಗ್ತಾರೆ. ಪ್ರತಿಯೊಂದು ಮಕ್ಕಳ ಕೆಪಾಸಿಟಿ ಕೂಡ ಈಕ್ವಲ್ ಆಗಿ ಇರೋದಿಲ್ಲ. ಸೊ ಆ್ಯಕ್ಚುಲಿ ನೀವು ಅವತ್ತಿನ ದಿನ ಕಾನ್ಸಂಟ್ರೇಟ್ ಮಾಡಬೇಕು. ಅವತ್ತಿನ ದಿನ ಮಗು ಚೆನ್ನಾಗಿ ಕುತ್ಕೊಂಡು ಅಥವಾ ಓದಿದ್ರು ಅಂದರೆ ಅದನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕು. ವೆರಿ ಗುಡ್, ಇವತ್ತು 20 ಮಿನಿಟ್ಸ್ ನೀನು ಎಲ್ಲೂ ಡಿಸ್ಟ್ರಾಕ್ಟ್ ಆಗ್ತೀರಾ ಓದಿದ್ಯಾ ಅಂತ. ಅದಕ್ಕೆ ಸಣ್ಣ ಸಣ್ಣ ರಿವಾರ್ಡ್ಸ್ಗಳನ್ನು ನೀವು ಕೊಡ್ಬೋದು. ಮಗುವಿನ ಸಣ್ಣ ಸಣ್ಣ ಎಫರ್ಟ್ಸ್ಗಳನ್ನು ಇಂಪ್ರೂವ್ ಮಾಡಿ. ನೆನ್ನೆಗಿಂತ ಇವತ್ತು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆದರೆ ಅದನ್ನು ಅಪ್ರಿಷಿಯೇಟ್ ಮಾಡಿ. ನೆನ್ನೆಗಿಂತ ಇವತ್ತು ರೀಕಾಲ್ ಚೆನ್ನಾಗಿತ್ತು ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಿ. ಸಣ್ಣ ಸಣ್ಣದನ್ನೇ ಅಪ್ರಿಷಿಯೇಟ್ ಮಾಡ್ತಾ ಹೋದಾಗ ಫಸ್ಟು ನೀವು ಆ್ಯಸ್ ಅ ಮದರ್ ಆಗಿ ಕಾಮ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಸೊ ಆ ಥರ ನೀವು ಕೆಲವೊಂದು ಟಿಪ್ಸ್ಗಳನ್ನು ತಗೊಳ್ತಾ ಹೋದರೆ ಮಕ್ಕಳಿಗೂ ಕೂಡ ಓದೋದ್ರಲ್ಲಿ ಆಸಕ್ತಿ ಕಡಿಮೆ ಆಗೋದಿಲ್ಲ, ಮಕ್ಕಳು ಕೂಡ ಭಯ ಪಡೋದಿಲ್ಲ, ಮತ್ತು ಇವತ್ತಲ್ಲ ನಾಳೆ ಇಂಪ್ರೂವ್ಮೆಂಟ್ ಆಗೇ ಆಗ್ತಾರೆ. ನೋಡಿ, ಲೈಫ್ ಲಾಂಗ್ ಕಲಿಯೋದು ಇದ್ದಿದ್ದೇನೆ, ಬಟ್ ನೀವು ಯಾವ ರೀತಿ ಕಲಿಕೆ ಎಕ್ಸ್ಪೀರಿಯನ್ಸ್ ಕೊಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ನೀವು ಮಕ್ಕಳು 5ನೇ ಕ್ಲಾಸ್ವರೆಗೂ 6ನೇ ಕ್ಲಾಸ್ವರೆಗೂ ಕೋಪ ಮಾಡಿಕೊಂಡು ಸಿಟ್ಟು ಮಾಡಿಕೊಂಡು ಒಡೆದು ಬೈದು ಕೂರಿಸಿ ಓದಿಸ್ಬೋದು. ಅದೇ ಒಂದು ಹೈಸ್ಕೂಲಿಗೆ ಬಂದಾಗ ನೀವು ಜಪ್ಪಾಯ ಅಂದರೂ ಕೂಡ ಮಕ್ಕಳಿಗೆ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಅಂದರೆ ದೇವರೇ ಬಂದು ಕೆಳಗಡೆ ಕೂತ್ಕೊಂಡ್ರು ಮಕ್ಕಳು ಓದೋದಿಲ್ಲ. ಸೊ ಹಾಗಾಗಿ ಫಿಯರ್ ಬೇಸ್ಡ್ ಪೇರೆಂಟಿಂಗನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಎಷ್ಟೊಂದು ಟಿಪ್ಸ್ಗಳನ್ನು ಕೊಟ್ಟಿದೆ ಅಂತ ಅನ್ಕೋತೀನಿ. ಇದನ್ನು ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬೇರೆ ಪೇರೆಂಟ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಪೇರೆಂಟಿಂಗ್.